ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ 17 ಅಪರಾಧಿಗಳನ್ನ ಘೋಷಣೆ ಮಾಡಿದೆ. ಆ ಎಲ್ಲ 17 ಅಪರಾಧಿಗಳಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂತಹ ನಿರೀಕ್ಷೆ ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿತು. ವಿನಯ್ ಮತ್ತು ಸಿಬಿಐ ಪರ ವಕೀಲರು ವಾದ ಪ್ರತಿವಾದವನ್ನ ಕೋರ್ಟ್ ಮುಂದೆ ಇಟ್ಟಿದ್ದು, ಸಿಬಿಐ ಪರ ಎಎಸ್ಜಿ ಎಸ್ವಿ ರಾಜು ಅವರು ಸಮರ್ಥವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅವರು ಮೆನ್ಷನ್ ಮಾಡಿದ್ದು. ಇನ್ನು ವಿನಯ್ ಕುಲಕರ್ಣಿ ಅವರ ಪರವಾಗಿ ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಎರಡು ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ಇವತ್ತಿಗೆ ಆದೇಶ ಕಾಯ್ದಿರಿಸಿರೋದು. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ನತ್ತ ಎಲ್ಲರ ಚಿತ್ತ. ಈ ಹಂತದಲ್ಲಿ ನನ್ನ ರಾಜಕೀಯ ವಿರೋಧಿಗಳ ಪಿತೂರಿ ಅಂತ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ತೀರ್ಪನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ನೀಡಲಿಕ್ಕಿದ್ದಾರೆ. ಎಲ್ಲರ ಶಿಕ್ಷೆ ಪ್ರಮಾಣವನ್ನ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆ. ಎಲ್ಲ ಅಪರಾಧಿಗಳ ಹೇಳಿಕೆಯನ್ನ ಈಗಾಗಲೇ ಜಡ್ಜ್ ದಾಖಲು ಮಾಡಿದ್ದು, ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಬಿಕಾಸ್ IPC ಸೆಕ್ಷನ್ 302 ಮರ್ಡ್ರು, ಈಗ BNSL ಅದು 103, ಇದಕ್ಕೆ ಜೀವಾವಧಿ ಶಿಕ್ಷೆ, ಗರಿಷ್ಠ ಮರಣದಂಡನೆ ಇರೋದು. ಹಾಗಾಗಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಅದಕ್ಕಿಂತ ಗರಿಷ್ಠ ಮಟ್ಟದ ಶಿಕ್ಷೆ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ. ಅದರ ಜೊತೆಗೇನೆ ಅಸೋಸಿಯೇಟೆಡ್ ಅಪರಾಧ ಪ್ರಕರಣಗಳಿದೆಯಲ್ಲ, ಸಾಕ್ಷಿ ನಾಶ, ಗುಂಪುಗೂಡುವಿಕೆ, ಪಿತೂರಿ, ಇದೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ಯಾವ ಹಂತದ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಎಲ್ಲ ಅಪರಾಧಿಗಳ ಹೇಳಿಕೆಯನ್ನ ಜಡ್ಜ್ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಸ್ಟೇಟ್ಮೆಂಟು ನನ್ನ ರಾಜಕೀಯ ವಿರೋಧಿಗಳ ಪಿತೂರಿ ಅಂತ ಹೇಳಿದ್ದಾರೆ. ಇನಿಷಿಯಲ್ ಡೇಸ್ನಲ್ಲಿ, ಈ ಪ್ರಕರಣದ ಇನಿಷಿಯಲ್ ಡೇಸಿಗೆ ಹೋದಂಥ ಸಂದರ್ಭ ಧಾರವಾಡದ ಲೋಕಲ್ ಪೊಲೀಸ್ನವ್ರು ಮಾಡಿದಂಥ ಎಡವಟ್ಟುಗಳನ್ನು CBI ಒಂದೊಂದಾಗೆ ಹೊರಗೆ ಬಗೆತ್ತಂತು. 10 ವರ್ಷಗಳ ಕಾಲ CBI ಇನ್ವೆಸ್ಟಿಗೇಷನ್ ಮಾಡಿರೋದು, ಸಾಕ್ಷಿಗಳನ್ನು ಕಲೆ ಹಾಕಿರೋದು, ರಾಜಕೀಯ ವಿರೋಧಿಗಳ ಪಿತೂರಿ ಅಂತ ಮಾತನಾಡ್ತಿದ್ದಾರೆ. ಈಗ ಹಾಸ್ಯಾಸ್ಪದ ಅನ್ಸಲ್ವಾ ಇದೆಲ್ಲ? ಜನಪ್ರತಿನಿಧಿಗಳ ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿ ಇಟ್ಟಿದೆ. ಈಗಾಗಲೇ CBI ಪರ ವಕೀಲರು ಮತ್ತು ವಿನಯ್ ಕುಲಕರ್ಣಿ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅವರು ಏನಂತ ವಾದವನ್ನು ಮಂಡಿಸಿದ್ರು ಅದನ್ನ ಮುಂದಿನ ಹಂತದಲ್ಲಿ ಪವರ್ TV ನಿಮ್ಮ ಮುಂದೆ ಇಡುತ್ತೆ. ಸದ್ಯ ಎಲ್ಲ ಅಪರಾಧಿಗಳ ಹೇಳಿಕೆಯನ್ನ ಕೂಡ ಜಡ್ಜ್ ದಾಖಲಿಸಿಕೊಂಡಿದ್ದಾರೆ. ಈ ಹಂತದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದೇ ಇರುವ ಪ್ರಶ್ನೆ. ರೈಟ್, ಮೊನ್ನೆಯಷ್ಟೇ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಂದಿದ್ದು. 10 ವರ್ಷಗಳ ಕಾಲ ಸುದೀರ್ಘವಾದಂಥ ವಾದ ಪ್ರತಿವಾದ, CBI ಇನ್ವೆಸ್ಟಿಗೇಷನು, ಈ ಎಲ್ಲದರ ಪರಿಣಾಮವಾಗಿ ಧಾರವಾಡದ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಲಿ ಶಾಸಕರು ಈ ಪ್ರಕರಣದಲ್ಲಿ ಅಪರಾಧಿ ಅಂತ ಕೋರ್ಟ್ ಘೋಷಣೆ ಮಾಡಿತು. ಬಟ್ ಇವರಿಗೆಲ್ಲ, ಈ 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣದ ಕುರಿತಾಗಿ ಕೋರ್ಟ್ ಇನ್ನೂ ತೀರ್ಪನ್ನು ಕೊಡಬೇಕಾಗಿದೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೆದಿದೆ ಕೋರ್ಟ್ನಲ್ಲಿ. ಈ ಪ್ರಕರಣದ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋದು CBI ಪರ ವಕೀಲರ ವಾದ. ಜನಪ್ರತಿನಿಧಿಗಳಾಗಿದ್ದವರು ಬರೀ ಇದೊಂದು ಪ್ರಕರಣ ಅಂತಲ್ಲ, ಬೇರೆ ಎಲ್ಲ ಕೇಸ್ಗಳಿಗೂ ಸೇರಿಕೊಂಡು ಈ ಅಧಿಕಾರದ ಅಮಲು, ಹಾಗೆ ತೋಳ್ಬಲ, ಹಣಬಲ ಇದ್ರೆ ನಾವೇನು ಬೇಕಾದರೂ ಮಾಡ್ಬೋದು, ಜಯಿಸ್ಬೋದು ಅನ್ನುವಂಥ ದುರಹಂಕಾರ ಇರುತ್ತಲ್ಲ, ಅದನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಈ ಪ್ರಕರಣದ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕನ್ನೋದು CBI ಪರ ವಕೀಲರ ವಾದ. ಜೊತೆಗೆ ಕಾನೂನಿನಂತೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು ಕೂಡ CBI ಪರ ವಕೀಲರ ವಾದ. ನಾನಾಗಲೇ ಹೇಳ್ತಾ ಇದ್ದೆ, ಸೆಕ್ಷನ್ 302ಗೆ ಜೀವಾವಧಿ ಶಿಕ್ಷೆ ಇದೆ, ಗರಿಷ್ಠ ಮರಣದಂಡನೆ ಇದೆ. ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ CBI ಪರ ವಕೀಲರು ವಾದವನ್ನ ಮಂಡಿಸಿರೋದು. ಪ್ರೀ ಪ್ಲಾನ್ ನಂತೆ ಕೊಲೆ ಮಾಡಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದನ್ನೇನು ಬಹಳ ಆಕಸ್ಮಿಕವಾಗಿ ನಡೆದೋಯ್ತು ಅಂತೇನಲ್ಲ. ಬಿಕಾಸ್ ಕೊಲೆ ಆಗೋ ಹಿಂದಿನ ದಿವಸ ಯೋಗೇಶ್ ಗೌಡಗೆ ಒಂದು ಪತ್ರ ಬಂದಿರುತ್ತೆ, ನಿಮ್ಮನ್ನ ಮುಗಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ. ಬಟ್ ದುರದೃಷ್ಟವಶಾತ್ ಆ ಪತ್ರವನ್ನ ಕಂಡು ಎಚ್ಚೆತ್ಕೊಳ್ಳೋ ಮುಂಚೆನೆ ಅವ್ರು ವರ್ಕೌಟ್ ಮಾಡ್ತಿದ್ದಂಥ ಜಿಮ್ಗೆ ಹೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅಲ್ಲೇ ಅವ್ರನ್ನ ಕೊಲೆಗೈದಿದ್ದಾರೆ. ಅತ್ಯಂತ ಭೀಕರವಾದಂಥ ಕೊಲೆ. ಆ CC ಕ್ಯಾಮರಾದ ವಿಜುವಲ್ಸ್ 1.25 ನಿಮಿಷದಲ್ಲಿ ಇಡೀ ಹತ್ಯೆ ನಡೆದೋಗಿರೋದನ್ನ ತೋರಿಸ್ತಾ ಇದೆ.
ಅಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದು ಮಾಡಿದ್ದಾರೆ ಅನ್ನೋದು ಸ್ಪಷ್ಟ. ಆ ಟೈಮ್ ಡ್ಯೂರೇಷನ್ ಅನ್ನು ನೋಡಿದಂಥ ಸಂದರ್ಭದಲ್ಲಿನೇ. ಅದಾದ್ಮೇಲೆ ಬಿಡಿ, ಇನ್ವೆಸ್ಟಿಗೇಷನ್ನ ಹಂತದಲ್ಲಿ ಧಾರವಾಡದ ಲೋಕಲ್ ಪೊಲೀಸ್ನವ್ರು ಮಾಡಿದಂಥ ಎಡವಟ್ಟುಗಳು ಬೇಕಾದಷ್ಟು. ಲಿಟ್ರಲಿ ಹಾರ್ಷ್ ಆಗಿರ್ಬೋದು ಈ ಪದಗಳು ಬಳಕೆ ಮಾಡೋದಕ್ಕೆ, ಬಟ್ ಸ್ಟಿಲ್ ಆವತ್ತು ಪೊಲೀಸ್ನವರು ರಾಜಕಾರಣಿಗಳ, ಎಸ್ಪೆಷಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆವತ್ತೇನು ವಿನಯ್ ಕುಲಕರ್ಣಿ ಅವರಿದ್ರಲ್ಲ, ಅವರ ಪರವಾಗಿ ಕೆಲಸ ಮಾಡಿದ್ದು ಸಾಬೀತಾಗ್ತಾ ಇದೆ. ಸಿಬಿಐ ಪ್ರಕರಣವನ್ನ ತನಿಖೆಗೆ ಕೈಗೆತ್ಕೊಂಡಂತ ಸಂದರ್ಭದಲ್ಲಿ ಒಂದೊಂದು ಅಂಶನೂ ಪೊಲೀಸ್ನವ್ರು ಮಾಡಿದಂತ ಲೂಪ್ ಹೋಲ್ಸ್ ಎಲ್ಲವೂ ಹೊರಗೆ ಬಂತು. ಲಿಟ್ರಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೀತದಾಳುಗಳಾಗಿ ಅವತ್ತು ಪೊಲೀಸ್ನವರಲ್ಲಿ ಕೆಲಸ ಮಾಡಿದ್ದು. ಪ್ರಕರಣದಲ್ಲಿ 7ನೇ ಆರೋಪಿ ಕಣ್ಣಿಗೆ ಖಾರದ ಪುಡಿ ಹಾಕಿದ್ದಾರೆ ಅಂತ ಹೇಳಿ ಸಿಬಿಐ ಪರ ವಕೀಲರು ನಿನ್ನೆ ಮೆನ್ಷನ್ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಪ್ರಕರಣದ A7 ಸಂತೋಷ್ ಅಂತ ಆತ ಯೋಗೇಶ್ ಗೌಡ ಕಣ್ಣಿಗೆ ಖಾರದ ಪುಡಿಯನ್ನ ಹಾಕಿದ್ದಾರೆ, ಅದಾದ ಬಳಿಕ ಕೊಲೆ ಮಾಡಿದ್ದಾರೆ ಅಂತ ಸಿಬಿಐ ಪರ ವಕೀಲರು ರಾಜು ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಭೀಕರವಾಗಿ ಪ್ಲಾನ್ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಿದ್ರು ಅನ್ನುವಂಥದ್ದನ್ನ ಕೋರ್ಟ್ನ ಗಮನಕ್ಕೆ ತಂದು ಇವರಿಗೆ ಅದಕ್ಕೆ ತಕ್ಕನಾದಂಥ ಶಿಕ್ಷೆ ಆಗ್ಬೇಕನ್ನುವಂಥ ವಾದ. ಶಾಸಕರಾಗಿ ವಿನಯ್ ಕುಲಕರ್ಣಿ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿತ್ತು, ಆದರೆ ಅಧಿಕಾರದ ದುರುಪಯೋಗವನ್ನ ಪಡಿಸ್ಕೊಂಡಿದ್ದಾರೆ. ಎಲ್ಲಿನ ತನಕ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದು ಅಲ್ಲದೆ ಅದಾದ ಬಳಿಕ ಸಾಕ್ಷ್ಯನಾಶ ಮಾಡೋದಾಗಿರ್ಬೋದು, ಪ್ರಕರಣ ಅವ್ರ ಹೆಸರಲ್ಲಿ ದಾಖಲಾಗದೇ ಇರುವಂತೆ ಅವರ ಇನ್ಫ್ಲೂಯೆನ್ಸ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಕಾನೂನಿನ ರಕ್ಷಣೆ ಮಾಡಬೇಕಾದ ವ್ಯಕ್ತಿ ಭಕ್ಷಣೆ ಮಾಡಿದ್ದಕ್ಕೆ ಸಾಕ್ಷಿಯಾಗ್ತಾ ಇದೆ. ಇಲ್ಲಿ ಕಾನೂನನ್ನ ಮುರಿದಿದ್ದಾರೆ, ಸಾಕ್ಷಿ ನಾಶವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಬ್ಬ ಯುವ ರಾಜಕಾರಣಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ರು ಯೋಗೇಶ್ ಗೌಡ, ಅವರ ಭವಿಷ್ಯವನ್ನ ತೆಗೆದಿದ್ದಾರೆ. ಅವರ ರಾಜಕೀಯ ಭವಿಷ್ಯ ಮಾತ್ರ ಅಲ್ಲ, ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ. ಅವರಿಗೆ ಮಕ್ಕಳಿದ್ದು ಆ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದ್ದಾರೆ, ಇಡೀ ಕುಟುಂಬವನ್ನ ಅನಾಥರನ್ನಾಗಿ ಮಾಡಿದ್ದಾರೆ. ರಾಜಕೀಯ ಪ್ರಭಾವದಿಂದ ಕೇಸ್ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಸಿಬಿಐ ಪರ ವಕೀಲರು ಮೆನ್ಷನ್ ಮಾಡಿರೋದು. ಎಲ್ಲಿಂದ ಇನಿಷಿಯಲ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್, ಯೋಗೇಶ್ ಗೌಡ ಹತ್ಯೆ ಆಗ್ತಿದ್ದಂತೆಯೇ ಅವರ ಅಣ್ಣ ಗುರುನಾಥ್ ಗೌಡ್ರು ಹಾಗೆ ಅವರ ಪತ್ನಿ ಮಲ್ಲಮ್ಮ ಹೋಗಿ ಪೊಲೀಸರ ಬಳಿ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೋದ್ರೆ ಪೊಲೀಸರು ಹೆಂಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದು? ಫಸ್ಟು ಒಂದು ಮರ್ಡರ್ ಕೇಸು ಅಂತ ಮಾಡ್ಕೊಳ್ತಾರೆ, ಅದಾದ್ಮೇಲೆ ರಾಜಕೀಯ ದುರುದ್ದೇಶ ಅಷ್ಟೇ. ಆ ಪತ್ರ ಇದೆ ಅಂತ ಹೇಳಿ ಅವರ ಪತ್ನಿ ಮಲ್ಲಮ್ಮ, ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ನಿನ್ನೆ ಅಷ್ಟೇ ಇಂಥದ್ದೊಂದು ಪತ್ರ ಬಂದಿತ್ತು, ಬೆದರಿಕೆ ಪತ್ರ, ಮುಗಿಸ್ಬಿಡ್ತಾರೆ ಅಂತ. ಇದು ರಾಜಕೀಯ ದುರುದ್ದೇಶದ್ದು ಅಂತೆಲ್ಲ ಹೇಳಕ್ ಹೋದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರನ್ನ ಹೇಳಿದ್ರೂ ಕೂಡ ಪೊಲೀಸರು ಅದನ್ನ ಯಾವುದನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ. ರಾಜಕೀಯ ಪ್ರಭಾವದಿಂದ ಕೇಸ್ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು, ತಕ್ಷಣಕ್ಕೆ ಇದೊಂದು ಕೊಲೆ ಅಲ್ಲ, ಪೂರ್ವ ಯೋಜಿತ ಕೊಲೆ, ಹೀಗೆಲ್ಲ ಮಾಡಿದ್ರು. ಜೊತೆಗೆ ಆಸ್ತಿ ವಿವಾದಕ್ಕೋಸ್ಕರ ಆಗಿದ್ದ ಕೊಲೆ ಅಂತೆಲ್ಲ ಕೂಡ ಅದನ್ನ ಕಟ್ಟುವಂತ ಪ್ರಯತ್ನಗಳನ್ನು ಮಾಡಿದ್ರು. ಒಟ್ಟಾರೆ ಹಳ್ಳ ಹಿಡಿಸೋದಕ್ಕೆ ಪ್ರಕರಣವನ್ನು ಏನೇನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಿದ್ರು. ಹಾಗಾಗಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ಬೇಕಂತ ಹೇಳಿ ಸಿಬಿಐ ಪರ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರ, ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಅಪರಾಧಿಗಳ ಶಿಕ್ಷೆ ಪ್ರಮಾಣ ಪ್ರಕಟವಾಗಬೇಕು, ಇದಕ್ಕೋಸ್ಕರ ನಿನ್ನೆ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿದೆ. ಈಗ ಸದ್ಯಕ್ಕಿರುವಂತ ಕುತೂಹಲ ಜೀವಾವಧಿನ, ಗರಿಷ್ಠ ಮರಣದಂಡನೆನ, ಈ ರೀತಿಯ ಪ್ರಶ್ನೆ ಇದೆ. ಪ್ರಜ್ವಲ, ಏನು ಯೋಗೇಶ್ ಕೂಡ ಕೊಲೆ ಪ್ರಕರಣದಲ್ಲಿ 10 ವರ್ಷ ಆದ ನಂತರದಲ್ಲಿ ಏನು ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇರುವಂತದ್ದು. ನಿನ್ನೆ ಈ ಒಂದು ಶಿಕ್ಷೆ ಪ್ರಮಾಣ ಸಂಬಂಧ ವಾದ ಪ್ರತಿವಾದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತು. ಜೊತೆಗೆ ಸಿಬಿಐ ಪರ ವಕೀಲರು ಏನು ಆ ವ್ಯಕ್ತಿಗೆ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಬರ್ಬರವಾಗಿ ಪ್ರೀ ಪ್ಲಾನ್ ಮಾಡಿ ಕೊಲೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆನೂ ಕೂಡ ಶಾಸಕನಾಗಿ ವಿನಯ್ ಕುಲಕರ್ಣಿ ಕಾನೂನು ರಕ್ಷಣೆ ಮಾಡ್ಬೇಕು, ಆದ್ರೆ ಈ ಕಾನೂನನ್ನ ಮುರಿದಿದ್ದಾರೆ, ಸಾಕ್ಷ್ಯವನ್ನ ನಾಶ ಮಾಡಿದ್ದಾರೆ, ಯುವ ರಾಜಕಾರಣಿಯ ಭವಿಷ್ಯವನ್ನ ತೆಗೆದಿದ್ದಾರೆ ಅಂತ ಹೇಳಿ ಒಂದಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಇತ್ತ ವಿನಯ್ ಕುಲಕರ್ಣಿ ಪರ ವಕೀಲರು ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಮದುವೆಯನ್ನ ಮಾಡ್ಬೇಕು, ಹಾಗೆ ಇವರು ಕೃಷಿಕರು, ಇವರನ್ನ ಅವರ ಮನೆಯವರು ಅವಲಂಬಿತರಾಗಿದ್ದಾರೆ, ಹೀಗಾಗಿ ಇವರಿಗೆ ಕೊಡುವಂತ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಇತ್ತ ವಿನಯ್ ಕುಲಕರ್ಣಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಅದಾದ ನಂತರದಲ್ಲಿ ಕೂಡ ಅಪರಾಧಿಗಳಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನ್ಯಾಯಾಲಯ ಕೊಟ್ಟಿತ್ತು. ಆ ಬಳಿ
ಮೇಲೆಯೂ ಕೂಡ ವಿನಯ್ ಕುಲಕರ್ಣಿ ಅವರು ಕಣ್ಣೀರಿಡ್ತಾ ನನ್ಗೆ ಇಬ್ಬರು ಮಕ್ಕಳಿದ್ದಾರೆ, ಅವರಿಗೆ ಮದುವೆಯನ್ನ ಮಾಡ್ಬೇಕು, ನನ್ಗೆ ಚಿಕ್ಕ ಒಬ್ಬ ಮಗ ಇದ್ದಾನೆ, ನಾನು 3,500 ಹಸುಗಳನ್ನ ಸಾಕಿದ್ದೀನಿ, ನಾನು ಕೃಷಿಕ, ನಾನು 27 ವರ್ಷದಿಂದನೂ ಕೂಡ ರಾಜಕೀಯದಲ್ಲಿದ್ದೀನಿ, ನನ್ನ ಕ್ಷೇತ್ರದ ಜನರಿಗೆ ಯಾರೊಬ್ಬರಿಗೂ ಕೂಡ ಒಂದು ಚಿಕ್ಕ ತೊಂದರೆಯನ್ನು ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಮನವಿಯನ್ನ ಮಾಡಿಕೊಂಡ್ರು. ಇವತ್ತು ಆ ಒಂದು ಎಲ್ಲ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಾಲಯ ಸಂತೋಷ್ ಗಜಾನನ ಭಟ್ ಅವರ ಇದ್ದಂತಹ ಪೀಠ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತದ್ದು. ಇವರ ಮೇಲೆ ಅಂದ್ರೆ ಆರೋಪಿಗಳು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಆರೋಪಿಗಳ ಒಂದು ಶಿಕ್ಷೆ ಅಪರಾಧಗಳು ಏನಿದೆ ಎಲ್ಲವೂ ಕೂಡ ಗಂಭೀರ ಅಪರಾಧಗಳೇ. ಏನು ಕೊಲೆ ಇದೆ, ಕೊಲೆಗೆ ಸಂಚು ರೂಪಿಸಿದ್ದೆ, ಸಭೆ ಸೇರಿರುವಂತದ್ದು, ಇವೆಲ್ಲವೂ ಕೂಡ ಗಂಭೀರ ಅಪರಾಧಗಳು. ಇದಕ್ಕೆ ಕನಿಷ್ಠ ಅಂದ್ರೂ ಕೂಡ 2 ವರ್ಷಕ್ಕೂ ಹೆಚ್ಚಿನದಾಗಿ ಶಿಕ್ಷೆಯ ಪ್ರಮಾಣ ಇರುವಂತದ್ದು. ಈತ ಶಾಸಕ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರು ಶಾಸಕ ಸ್ಥಾನದಿಂದ ಏನಾದ್ರೂ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದ್ರೆ ಈ ಒಂದು ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುವಂತದ್ದು. ಒಟ್ಟು 6 ವರ್ಷಗಳ ಕಾಲ ಇವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಈ ರೀತಿಯಾಗಿ ಒಂದಷ್ಟು ಎಫೆಕ್ಟ್ ಶಾಸಕ ವಿನಯ್ ಕುಲಕರ್ಣಿ ಮೇಲೆ ಆಗುವಂತದ್ದು. ಒಟ್ನಲ್ಲಿ ಇವತ್ತು ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ಒಂದು ಗಂಭೀರವಾಗಿ ಪರಿಗಣಿಸಿ ಶಿಕ್ಷೆ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ಬೇಕು ಅಂತ ಹೇಳಿ ಸಿಬಿಐ ಪರ ವಕೀಲರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಇವತ್ತು ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಕೊಡುತ್ತಾ ಅಥವಾ ಇವರು ಒಂದಷ್ಟು ಮನವಿಯನ್ನ ಮಾಡಿದ್ದಾರೆ, ಮಕ್ಕಳಿದ್ದಾರೆ, ಮದುವೆಯನ್ನ ಮಾಡ್ಬೇಕು, ಕೃಷಿ ಇದೆ, ಹೀಗಾಗಿ ನನ್ಗೆ ಒಂದಷ್ಟು ಕಡಿಮೆ ಶಿಕ್ಷಣ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇದನ್ನ ನ್ಯಾಯಾಲಯ ಪರಿಗಣಿಸುತ್ತಾ ಅಥವಾ ಗಂಭೀರವಾಗಿ ಕೊಲೆಯನ್ನ ಬರ್ಬರವಾಗಿ ಕೊಲೆಯನ್ನ ಮಾಡಿದ್ದಾರೆ. ಈ ಒಂದು 10 ವರ್ಷ ಆದ್ಮೇಲೆ ಈ ಒಂದು ಪ್ರಕರಣಕ್ಕೆ ಐತಿಹಾಸಿಕ ತೀರ್ಪು ಬಂದಿರುವಂತದ್ದು. ಯಾವ ರೀತಿಯಾಗಿ ಇವೆಲ್ಲವನ್ನೂ ಕೂಡ ನ್ಯಾಯಮೂರ್ತಿಗಳು ಯೋಚಿಸಿ ಈ ಒಂದು ಪ್ರಕರಣ ಸಂಬಂಧ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ಬೇಕು ಅನ್ನೋದು ಇವತ್ತು ನಿರ್ಧಾರ ಆಗುವಂತದ್ದು. ಇವತ್ತು ಒಟ್ಟಾರೆ 11:30 ಸುಮಾರಿಗೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತದ್ದು. ರೈಟ್ ಸುಚಿತ್ರಾ, ವಿನಯ್ ಕುಲಕರ್ಣಿಗೆ ಫೈನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.